ಇವರ ತಪ್ಪುಗಳನ್ನು ಮಾತ್ರ ಎತ್ತು ತೋರಿಸ್ತಾರೆ, ಅವರ ತಪ್ಪುಗಳನ್ನು ಮುಚ್ಕೋತಾರೆ. ತಪ್ಪನ್ನು ಸ್ವೀಕಾರ ಮಾಡ್ತಾನೋ ಅವನೇ ತುಂಬ ದೊಡ್ಡ ವ್ಯಕ್ತಿ. ಮಿನಿಸ್ಟ್ರಿಂದ ಕಿತ್ತಾಕ್ಬಿಟ್ರು. ನಮಸ್ಕಾರ ಸ್ನೇಹಿತರೆ. ಒಬ್ಬರು ತುಂಬ ನೊಂದುಕೊಂಡು ಪ್ರಶ್ನೆ ಮಾಡಿದ್ದಾರೆ. ಅವರ ಆಫೀಸ್ನಲ್ಲಿ ಇವರ ತಪ್ಪುಗಳನ್ನು ಮಾತ್ರ ಎತ್ತು ತೋರಿಸ್ತಾರೆ, ಅವರ ತಪ್ಪುಗಳನ್ನು ಮುಚ್ಕೋತಾರೆ. ಅವ್ರು ತುಂಬ ತಪ್ಪು ಮಾಡ್ತಾರೆ, ಇವ್ರ ಮೇಲೆ ಹಾಕೋದು, ಜೊತೆಗೆ ತಪ್ಪನ್ನು ಎತ್ತಿ ತೋರಿಸೋದು. ಈ ರೀತಿಯಾದ ಸಮಸ್ಯೆಗಳು ಬಂದಾಗ ಇದನ್ನು ಹೇಗೆ ಎದುರಿಸ್ಬೇಕು ಗುರೂಜಿ ಅಂತ ಕೇಳಿದ್ದಾರೆ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವ ವ್ಯಕ್ತಿ ತಪ್ಪನ್ನು ಸ್ವೀಕಾರ ಮಾಡ್ತಾನೋ ಅವನೇ ತುಂಬ ದೊಡ್ಡ ವ್ಯಕ್ತಿ. ದ ಗ್ರೇಟ್ ಕ್ವಾಲಿಟಿ ಆಫ್ ಎ ಗ್ರೇಟ್ ಪರ್ಸನ್ ಈಸ್ ಆಕ್ಸೆಪ್ಟಿಂಗ್ ಈಸ್ ಮಿಸ್ಟೇಕ್ಸ್ ಅಂತ. ಈಗ ನನ್ನಲ್ಲಿ ಯಾರು ಒಂದು 5 ತಪ್ಪುಗಳನ್ನು ಕಂಡುಹಿಡಿದಾಗ ಅದನ್ನು ನಾನು ಸರಿ ಮಾಡಿಕೊಂಡ್ರೆ, ನಾನು ಸರಿಯಾಗೋಕೆ ಯಾರು ನನ್ನಲ್ಲಿ ತಪ್ಪನ್ನು ಕಂಡುಹಿಡಿದ್ರೋ ಅವರು ಕಾರಣ. ಆಗ ನಾನು ಅವ್ರಿಗೇನು ಹೇಳಬೇಕು? ಥ್ಯಾಂಕ್ಸ್ ಹೇಳಬೇಕು ಅಲ್ವಾ? ಯೋಚನೆ ಮಾಡಿ ನೋಡಿ, ಯಾರಾದರೂ ನಮ್ಮಲ್ಲಿ ತಪ್ಪನ್ನು ಕಂಡುಹಿಡಿದ್ರೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿಯಾದ ಗುಣಗಳು ಯಾರಲ್ಲಿ ಇರುತ್ತೋ ಅವನು ದೊಡ್ಡ ವ್ಯಕ್ತಿ. ಅಂದರೆ ಈಗ ಈ ಸಮಾಜದಲ್ಲಿ ಆ ಥರ ದೊಡ್ಡ ವ್ಯಕ್ತಿಗಳಿದ್ದಾರಾ? ಇಲ್ಲವೇ ಇಲ್ಲ. ತಪ್ಪನ್ನು ಸ್ವೀಕರಿಸುವ ದೊಡ್ಡತನ ತುಂಬ ದೊಡ್ಡ ಅನ್ಕೋತೀವಲ್ಲ, ಅವ್ರಿಗೂ ಇರಲ್ಲ. ರೀಸೆಂಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಪಾಲಿಟಿಕ್ಸ್ ಬನ್ನಿ, ರಾಜಣ್ಣ ಅವ್ರನ್ನ ಮಿನಿಸ್ಟ್ರಿಂದ ಕಿತ್ತಾಕ್ಬಿಟ್ರು. ಅವ್ರು ಏನು ಹೇಳಿದ್ರು? ನೀವು ಮಾಡ್ತಾ ಇರೋ ತಪ್ಪು ಮೊದಲೇ ಯಾಕೆ ಸರಿ ಮಾಡ್ಕೊಂಡಿಲ್ಲ, ಈಗ ಮಾತ್ರ ಮತ ಕದ್ದಿದ್ದಾರೆ ಅಂತ ಹೋರಾಟ ಮಾಡ್ತಾ ಇದ್ದೀರಾ ಅಂತಂದರು. ಲಿಸ್ಟೆಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು. ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರ? ಎಲ್ಲರೂ ಮಾತಾಡ್ಬೇಕಾಗ್ತದೆ, ಏನು ಬೇಡ ಆಯ್ತಲ್ಲ. ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಆದ್ರೆ ಅಕ್ರಮಗಳನ್ನ ನಮ್ಮ ಕಣ್ಮುಂದೆನೆ ನಡೆದಿದಾವಲ್ಲ, ಅದು ನಮಗೆ ಅವಮಾನ ಆಗ್ಬೇಕು, ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತ. ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು, ಈಗ ಫಸ್ಟ್ ವೋಟರ್ ಲಿಸ್ಟ್ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರ ಇಲ್ವೋ? ಕರೆದಾಗ ಏನ್ ಮಾಡ್ತಿದ್ದ ನಾವೆಲ್ಲ? ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದು 100% ಸತ್ಯ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ಸ್ ಅನ್ನ ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ? ನಾವು ನೋಡ್ಕೋಬೇಕೋ ಬೇಡ? ಅವ್ರು ಹೇಳೋದು 100% ಕರೆಕ್ಟ್. ಆದರೆ ಇದನ್ನು ಆಂದೋಲನವಾಗಿ ಮಾಡ್ತಾ ಇದ್ದಾರೆ ಯಾರು? ರಾಹುಲ್ ಗಾಂಧಿ. इलेक्शन कमीशन में जो भी ये काम कर रहे हैं, राइट फ्रॉम द टॉप टू द बॉटम, आप एक बात ध्यान रखिए, आपको हम छोड़ेंगे नहीं. हाउस नंबर 0, नो you're laughing, there are thousands and thousands of these people. No address, house number 0, house number 0, house number 0, house number 0. Father's name ILSDHFHUG. थोड़े और father's name दिखाओ, ये बड़े इंटरेस्टिंग नाम है. PFOIDOIDF father's name. These are all the people who have voted multiple times in Karnataka. ಕಾಂಗ್ರೆಸ್ ಪಕ್ಷ, ಅದೇ ಪಕ್ಷದಲ್ಲಿ ಇದ್ದುಕೊಂಡು ನೀವು ಮಾಡೋ ತಪ್ಪು ಅವಾಗ ಯಾಕೆ ಮಾಡಿಲ್ಲ ಅಂದರೆ ಕೇಳ್ತಾರಾ? ಅವ್ರು ತುಂಬ ದೊಡ್ಡ ವ್ಯಕ್ತಿ ಆಗಿದ್ದಿದ್ರೆ ಅವ್ರು ಹೇಳ್ತಾರೆ ಸರಿ ಇದೆ ಹೋಗಲಿ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಆದರೆ ದಿಸ್ ಇಸ್ ಪೊಲಿಟಿಕಲ್ ಗೇಮ್. ದೊಡ್ಡತನ ಇಲ್ಲವೇ ಇಲ್ಲ, ಓನ್ಲಿ ದ ಪ್ಯೂರ್ ಬಿಸ್ನೆಸ್. ಸೊ ಆ ರಾಜಣ್ಣ ಅವರು ಕಾಮನ್ ಸೆನ್ಸ್ ಇರಬೇಕಾಗಿತ್ತು. ನಾನು ನಮ್ಮ ವರಿಷ್ಠರ ಬಗ್ಗೆ, ಹೈಕಮಾಂಡ್ ಬಗ್ಗೆ ಮಾತಾಡಬಾರ್ದು, ನಮ್ಮ ಪಕ್ಷದಲ್ಲೇ ಇದ್ದುಕೊಂಡು ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು ಅಂತಕ್ಕಂಥ ಸಾಮಾನ್ಯ ತಿಳುವಳಿಕೆ ಇರಬೇಕು. ಪಾಪ ರಾಜಣ್ಣವ್ರಿಗೆ ವಯಸ್ಸಾಗಿತ್ತು ಅನಿಸುತ್ತೆ, ಏನೋ ಸತ್ಯ ಹೇಳ್ಬಿಟ್ರು. ಆ ಸತ್ಯ ಸ್ವೀಕಾರ ಮಾಡತಕ್ಕಂಥ ದೊಡ್ಡತನ ಅವ್ರಿಗಿರಬೇಕಲ್ಲ. ಸೊ ಈ ರೀತಿ ಮನಸ್ಸನ್ನು ಅನಲೈಸ್ ಮಾಡಬೇಕು. ಸತ್ಯವೇ ಆದರೂ ಕೂಡ ಯಾವ ಸಂದರ್ಭದಲ್ಲಿ, ಯಾವ ವ್ಯಕ್ತಿಗಳಲ್ಲಿ, ಯಾವ ಹುದ್ದೆಲ್ಲಿದ್ದಾರೆ, ಎಲ್ಲಿ ಮಾತಾಡಬೇಕಂತ ತಿಳುವಳಿಕೆ ಇದ್ದಾಗ ಆ ಸತ್ಯಕ್ಕೆ ಬೆಲೆ ಸಿಗುತ್ತೆ ಅಲ್ವಾ? BJP ಕಡೆ ಬನ್ನಿ, ಯತ್ನಾಳ್ ಅವರು ಹೆಂಗೆ ಬೇಕು ಹಂಗಂಗೆಲ್ಲ ಹೊರಗಡೆ ಮಾತಾಡ್ತಾ ಇರೋದು.
ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು. ನಾನು ನರೇಂದ್ರ ಮೋದಿ ಅವರ ನಾಯಿ. ಬರ ಒದರಾಡೋದಿದ್ರೆ ಬರಬೇಡ ಕೆಟ್ಟವ್ರು. ನೀ ಯಾರು? My name is Mohammed Awais Bagli. ಏ ಗೆಟ್ ಔಟ್ ರಾಸ್ಕಲ್. ಏ ಗೆಟ್ ಔಟ್ ರಾಸ್ಕಲ್. ನಮ್ಮದೇನು ಸರ್, ನಮ್ಮದೇನ ಕೆಲಸ ನಂಬಲ್ಲೇನು ರಾಮನ ಬಲ್ಲಿ ಮನ್ಯಾಗೆ ಸುಮ್ ಕುತ್ಕೊರ ಮುಗಿದಿದೆ ಮುದಿಯಾತಾನ. ಎಷ್ಟು ದಿನ ಸಹಿಸಿದರೆ ಗೊತ್ತಾ ಬಿ ಜೆ ಪಿನೂ? ಸ್ವಲ್ಪ ತಾಳ್ಮೆ ಇತ್ತು. ನಾನೇ ಅದನ್ನು ಲೀಡರ್ ಆಗಿದ್ದರೆ ಒಂದು ದಿನ ನಮ್ಮ ಪಕ್ಷದ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಿಬಿಡ್ತಿದ್ದೆ. ಯಾಕೆ? ಅದು ಶಿಸ್ತಲ್ಲ. ನಿಂದು ಯಾವುದೇ ಸಮಸ್ಯೆಗಳಿದ್ದರೆ ಒಳಗಡೆ ಕುಳಿತುಕೊಂಡು ಮಾತಾಡಿಬಿಟ್ಟು ವರಿಷ್ಠರಿಗೆ ಪದೇ ಲೆಟ್ರ್ ಬರಿ ವಿತ್ ಎವಿಡೆನ್ಸ್. ಈ ರೀತಿ ಆಗ್ತಾ ಇದೆ, ಇದನ್ನು ಸರಿ ಮಾಡಿ ಅಂತ ಅಲ್ಲಿಗೆ ಬರೀಬೇಕು ಹೈಕಮಾಂಡ್ಗೆ. ಅವರು ಒಪ್ಕೊಂಡೇ ಇಲ್ಲ, ರಿಯಾಕ್ಟೇ ಮಾಡಿಲ್ಲ ಅಂದಾಗ ನೀನು ಒಂದು ದಿನ ನಿರ್ಧಾರ ತಗೊಂಡು ಈ ರೀತಿಯಾದ ಅಶಿಸ್ತುಗಳನ್ನು ನಾನು ಸಹಿಸುವುದಿಲ್ಲ, ನಾನು ಸಮಾಜ ಸೇವೆಗಾಗಿ ಬಂದಿದ್ದೀನಿ, ಅದಕ್ಕೋಸ್ಕರ ಈ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅಂತ ರಿಸೈನ್ ಮಾಡಿ ಹೋಗ್ತಾ ಇರಬೇಕು. ಅದು ಸ್ವಾಭಿಮಾನ. ಅದೇ ಪಕ್ಷದಲ್ಲಿ ಇದ್ಕೊಂಡು ಅವ್ರ ಬಗ್ಗೆ ನೀವು ದಿನ ಮಾತಾಡ್ತಾ ಇದ್ದರೆ ಅದು ಸಹಿಸತಕ್ಕಂಥ ತಾಳ್ಮೆ. ಯಾಕೆಂದರೆ ಕೆಲವಾರು ಕಾರಣಗಳಿಂದ ಅವರು ಹಿಂದುತ್ವದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಏನೋ ಮಾತಾಡ್ತಾನೆ, ಸ್ವಲ್ಪ ದಿನ ಸಹಿಸಿದ್ದಾರೆ ಜಾತಿಯಿಂದ. ಇಸಿ ಹೀಗೆ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ವ್ಯವಹಾರಗಳಿದು. ಪೊಲಿಟಿಕಲ್ ಎಕ್ಸಾಂಪಲ್ ನಿಮಗೆ ಕೊಟ್ಟೆ ಬೇಗ ಅರ್ಥ ಆಗಲಿ ಅಂತ. ನೀವೊಂದು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಯಾರಾದರೂ ತುಂಬ ಕಾನ್ಸ್ಟೆಂಟ್ ತಪ್ಪುಗಳನ್ನು ಕಂಡಿಡಿದ್ರೆ ಅದಕ್ಕೆ ಉತ್ತರ ಮೊದಲನೇದು ಸ್ವೀಕಾರ, ಎರಡನೇದು ನೀವು ಪವರ್ನ ಡೆವಲಪ್ ಮಾಡ್ಕೋಬೇಕು. ಸ್ವೀಕರಿಸಿ ನೀವು ಸ್ಟ್ರಾಂಗ್ ಆಗಬೇಕು. ನೀವು ಸ್ವೀಕರಿಸದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಇನ್ನು ವೀಕ್ ಆಗ್ತಾ ಹೋಗ್ತೀರಾ. ವೀಕ್ ಆದಾಗ ನಿಮ್ಮ ಕೆಲಸದಲ್ಲಿ ಅದು ಕಾಣುತ್ತೆ, ಕೆಲಸದಲ್ಲಿ ವೀಕ್ನೆಸ್ ಬರುತ್ತೆ. ಆಗ ನೀವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನೀವೇನು ಮಾಡಬೇಕು? ಓಕೆ ಫೈನ್, ಸಮಾಜನೇ ಹೀಗೆ, ಜನಗಳೇ ಹೀಗೆ, ಅವ್ರ ತಪ್ಪುಗಳನ್ನು ಅವರು ಸ್ವೀಕಾರ ಮಾಡೋದಿಲ್ಲ, ಯಾಕೆಂದರೆ ಅವರು ದೊಡ್ಡ ವ್ಯಕ್ತಿಗಳು ಅಲ್ಲ. ಸೊ ಈಗ ನಾನೇನು ಮಾಡಬೇಕು? ನಾನು ಪರಿಸ್ಥಿತಿಲಿದ್ದೀನಿ, ಸಾಧ್ಯ ಆದರೆ ಪರಿಸ್ಥಿತಿನ ಬಿಟ್ಟು ಹೋಗ್ಬೇಕು, ರಿಸೈನ್ ಮಾಡಿ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ದಿಢೀರ್ ಕೆಲಸ ಸಿಗೋದಿಲ್ಲ, ನನ್ನದೇ ಆದ ಜವಾಬ್ದಾರಿಗಳಿರ್ತವೆ, ಸಮಸ್ಯೆಗಳಿರ್ತವೆ. ಆಗ ನಾನೇನು ಮಾಡಬೇಕು? ಆಕ್ಸೆಪ್ಟ್. ಹೆಂಗೆ? ಹೋಲ್ ಹಾರ್ಟೆಡ್ಲಿ. ಅದು ನಿನಗೆ ನೋವನ್ನು ಕೊಡಬಾರದು, ನಿನ್ನ ನಿದ್ರೆಯನ್ನು ಕಸಿಯಬಾರದು, ನಿನ್ನ ಸಂತೋಷವನ್ನು ಕಸಿಯಬಾರದು. ಆ ರೀತಿ ಆ ಸಮಸ್ಯೆನ ಸ್ವೀಕರಿಸಿ ನಿನ್ನ ಮುಂದೆ ನಾನು ಬೆಳೆದು ಬರ್ತೀನಿ ಅಂತ ಸ್ಟ್ರಾಂಗಾಗಿ ರಿಪ್ಲೈ ಕೊಡಬೇಕು. ವೆನ್ ಯು ಬಿಕಮ್ ಎ ಸ್ಟ್ರಾಂಗ್, ಕೆಲಸ ಚೆನ್ನಾಗಿ ಮಾಡಿದಾಗ ಅವನ ತಪ್ಪುಗಳು ಗೌಣವಾಗುತ್ತವೆ. ಒಂದು ದಿನ ನಿಮ್ಮ ಹೈಯರ್ ಆಫೀಸರ್ಸ್ಗೆ ಆ ಕಂಪ್ನಿಯಲ್ಲಿ ಯಾರಿದ್ದಾರೋ ಅವ್ರಿಗೆ ಅರ್ಥ ಆಗುತ್ತೆ. ಅದಕ್ಕೆ ತಾಳ್ಮೆ ಬೇಕು. ಇಮ್ಮಿಡಿಯೇಟಾಗಿ ಅವನು ತಪ್ಪು ಮಾಡ್ತಾ ಇದ್ದಾನೆ, ನನ್ನ ತಪ್ಪು ಸುಮ್ಮನೆ ಕಂಡುಹಿಡಿತಿದ್ದಾನೆ ಅಂತ ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನೀನು ಪವರ್ಲೆಸ್ ಆಗಿರ್ತೀಯ, ಪವರ್ ಕಡಿಮೆ ಇರುತ್ತೆ, ಆಗ ನಿನಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ರಾಜಣ್ಣ ಮಿನಿಸ್ಟರ್ ಆಗಿದ್ದನ್ನು ಸಸ್ಪೆಂಡ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. Karnataka Chief Minister's aide and Cabinet Mantri K.N. Rajanna has tendered in his resignation. So there's been action against him. ಸಂಪುಟದಿಂದ ರಾಜಣ್ಣನ ವಜಾ ಮಾಡಲಾಗಿದೆ. ಕಿತ್ತಾಕಿದ್ರು ಅಂತ ಹೇಳ್ಬೇಕು. ಕಿತ್ತಾಕಕ್ಕೆ ಹೈಕಮಾಂಡ್ ಹೇಳ್ತು, ಇವ್ರು ಕಿತ್ತು ಬಿಸಾಕಿದ್ದಾರೆ ಅಷ್ಟೇ. ಇದು ಸಮಾಜಕ್ಕೆಲ್ಲ ಗೊತ್ತಾಗುತ್ತೆ. ಅಂದರೆ ಎಷ್ಟೊಂದು ಈಗೋ ಇದೆ ನೋಡಿ. ಈಗ ರಾಹುಲ್ ಗಾಂಧಿಯವರು ವರಿಷ್ಠರವರು, ಓಕೆ, ಹೈಕಮಾಂಡ್ ಅವರು ಇದ್ದರೆ ಮಾತಾಡಿದ್ರೆ ಅಲ್ಲಿ ಈಗೋ ಪ್ಲೇ ಆಯಿತು. ಅರ್ಥ ಆಯ್ತಾ? ಅಲ್ಲಿ ಯಾವುದೇ ಆಗಲಿ ಜಾತಿಯ ಸಮೀಕರಣ ಬಂದರೆ ಯಾವುದಾದ್ರೂ ಏನು ಹೋದರೂ ಹೋಗಲಿ, 3-4 ಸೀಟ್ ಹೋಗುತ್ತಾ ಹೋದರೂ ಹೋಗಲಿ ನಾನು ಅನ್ನತಕ್ಕಂಥ ಮನೋಭಾವ ಬಂತು. ಹೀಗೆ ಪರಿಸ್ಥಿತಿಗಳನ್ನು, ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಂಡು ಸತ್ಯವೇ ಆಗಲಿ ತಪ್ಪನ್ನೇ ಆಗಲಿ ಕಂಡುಹಿಡಬೇಕಾದ್ರೆ ನಾವು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕು ಮತ್ತು ಸ್ವೀಕರಿಸಬೇಕು ಮತ್ತು ನಾವು ಸ್ಟ್ರಾಂಗ್ ಆಗಿ ಅದಕ್ಕೆ ರಿಪ್ಲೈ ಕೊಡಬೇಕು. ಇದೇ ಸಮಸ್ಯೆಗಳು ಸಂಸಾರದಲ್ಲೂ ಬರುತ್ತೆ. ಈಗ ಎಷ್ಟೋ ಮನೆಗಳಲ್ಲಿ ಗಂಡ ಡಾಮಿನೇಟ್ ಮಾಡ್ತಾ ಇರ್ತಾನೆ, ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾನೆ, ಅವನ ತಪ್ಪುಗಳನ್ನು ಕೇರೆ ಕಟ್ಕೊಳ್ಳೋದಿಲ್ಲ, ಅವನ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾರೆ. ಅದ್ರ ಹೆಂಡತಿ ಆ ಸಂಸಾರದಿಂದ ಹೊರ ಹೋಗೋಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿರ್ತಾರೆ, ಬೇರೆ ಬೇರೆ ಜವಾಬ್ದಾರಿಗಳಿರ್ತವೆ, ಇನ್ಸೆಕ್ಯೂರಿಟಿ ಇರುತ್ತೆ. ಆಗೇನು ಮಾಡ್ತಾರೆ? ಎಲ್ಲ ತಪ್ಪುಗಳನ್ನು ಸಹಿಸಿ ಅವನನ್ನು ಪ್ರೀತಿಸ್ತಾಳೆ. ಸ್ವಲ್ಪ ದಿನ ಆದಮೇಲೆ ಅವನು ಮೆತ್ಕಾಗ್ತಾನೆ, ಇವಳು ಸ್ಟ್ರಾಂಗ್ ಆಗ್ತಾಳೆ. ಇನ್ನು ಕೆಲವು ಸಂಸಾರಗಳಲ್ಲಿ ಹೆಂಡ್ತಿನೇ ತಪ್ಪು ಮಾಡ್ತಾರೆ, ಅವಳೇ ಸ್ಟ್ರಾಂಗ್ ಇರ್ತಾನೆ, ನಾನು ಮಾಡೋದೆಲ್ಲ ಸರಿ ಅಂತ ಅವಳೇ ಯೋಚನೆ ಮಾಡ್ತಿರ್ತಾಳೆ. ಆದರೆ ಗಂಡ ಸರಿ ಇರ್ತಾನೆ, ಅಲ್ಲೂ ಕೂಡ ಅವನು ಏನೂ ಮಾಡೋಕ್ಕಾಗೋದಿಲ್ಲ, ವ್ಯವಸ್ಥೆಯಿಂದ ಸಂಸಾರದಿಂದ ದೂರ ಹೋಗೋಕ್ಕಾಗೋದಿಲ್ಲ. ಆದರೆ ಅವನು ಸ್ವೀಕರಿಸ್ತಾನೆ, ಕೆಲವು ಸಂದರ್ಭಗಳಲ್ಲಿ ಪ್ರೀತಿಸ್ತಾನೆ.
ಇದು ಪ್ರಕೃತಿಯ ಸಹಜ ನಿಯಮಗಳು. ಸಂಸಾರದಿಂದ ಹಿಡಿದು ನಿಮ್ಮ ಆಫೀಸಿಂದ ಹಿಡಿದು ಸಮಾಜದವರೆಗೂ ಕೂಡ ಸಹಜವಾಗಿ ನಡೆಯತಕ್ಕಂಥ ಪ್ರಕ್ರಿಯೆಗಳು. ನಮ್ಮ ಆಫೀಸಲ್ಲೇ ಹಿಂಗೆ, ನಮ್ಮ ಬಾಸೆ ಹಿಂಗೆ, ನನ್ನ ಹೆಂಡ್ತಿನೇ ಹಿಂಗೆ, ನನ್ನ ಗಂಡನೇ ಹಿಂಗೆ ಅಂದರೆ ನಿನಗೇನೂ ಗೊತ್ತಿಲ್ಲ ಅಂತ ಅರ್ಥ. ನಿಮಗೆ ಬುದ್ಧಿ ಇಲ್ಲ, ಇನ್ನು ಸಮಾಜವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗ್ತಿದೆಯಾ? ಇದು ಸಹಜ ನಿಯಮಗಳು. ಇಲ್ಲಿ ಯುಕ್ತಿಯನ್ನು ಉಪಯೋಗಿಸಿ, ಯುಕ್ತಿ ತುಂಬ ಕೆಲಸ ಮಾಡುತ್ತೆ. ಇಂಥ ಸಂದರ್ಭಗಳಲ್ಲಿ ಶಕ್ತಿ ಕೆಲಸ ಮಾಡಲ್ಲ, ಶಕ್ತಿ ತೋರ್ಸೋಕ್ಕಾಗಲ್ಲ. ಯುಕ್ತಿಯನ್ನು ಉಪಯೋಗಿಸ್ಬೇಕು. ಯುಕ್ತಿಯನ್ನು ಉಪಯೋಗಿಸಿ ಆ ಟೈಮ್ ತಕ್ಕಾಗ ಮಾತಾಡಿ ಸ್ವಲ್ಪ ದಿನ ಇರಿ, ನಾನು ಮುಂದೆ ಬರ್ತೀನಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು, ಕಾನ್ಫಿಡೆನ್ಸ್ನ ಇಟ್ಕೊಂಡು ನೀವು ಮುಂದೆ ಬರಬೇಕು. ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಕೇವಲ ಆಫೀಸಲ್ಲಿ ಏನೋ ಕ್ವಶನ್ ಕೇಳಿದ್ದಾರೆ ಅಂತಲ್ಲ. ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಈ ದಿಶೆಯಲ್ಲಿ ಯೋಚನೆ ಮಾಡಿ, ಹೇಗೆ ತಪ್ಪನ್ನು ಸ್ವೀಕರಿಸಿ ಯಾರು ತಪ್ಪನ್ನು ಕಂಡಿಡಿದ್ರೋ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಪ್ರಾರಂಭ ಮಾಡಿ. ಆಗ ನೋಡಿ ನಿಮ್ಮಲ್ಲಿ ಒಂದು ದೊಡ್ಡತನ ಬರುತ್ತೆ. ಬಿಕಾಸ್ ನನ್ನ ತಪ್ಪನ್ನು ಕಂಡಿಡಿದಾನೆ, ನಾನು ಸರಿ ಮಾಡ್ಕೋತಾ ಇದ್ದೀನಿ, ನಾನು ಸರಿಯಾಗೋಕ್ಕೆ ಕಂಡಿಡಿದವನು ಕಾರಣ ಅಂತಕ್ಕಂಥ ಮನೋಭಾವ ಬಂದಾಗ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಾ. Accepting his mistakes is the great quality of a great person. Antarmukhi, Sadasuki. Thank you.